2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರದೀಪ್ ಆಯ್ಕೆಯಾಗಿದ್ದು ದುರಂತ. ಗೆದ್ದ ಮೇಲೆ ಒಮ್ಮೆಯೂ ಜನ ನನ್ನನ್ನು ಗೆಲ್ಲಿಸಿದ್ರು ಅಂತ ಹೇಳಲಿಲ್ಲ. ಬದಲಿಗೆ 15 ದಿನಕ್ಕೆ ನಾನು ಗೆದ್ದು ಬಂದೆ ಎಂದು ಹೇಳುವ ಮೂಲಕ ಎಲ್ಲರಿಗೂ ಅಸಹ್ಯ ಹುಟ್ಟಿಸಿದ. ಕಾಂಗ್ರೆಸ್ ಪಕ್ಷಕ್ಕೆ ಆತನ ಕೊಡುಗೆ ಏನೂ ಇಲ್ಲ. ಈತ ಬಾಯಲ್ಲಿ ದಲಿತ ಪರ ಎಂದು ಹೇಳಿ ಎಲ್ಲವೂ ದಲಿತರ ವಿರೋಧವಾಗಿಯೇ ಮಾಡ್ತಿದ್ದಾರೆ. ಈ ಮಾತುಗಳನ್ನು ನೋಡ್ತಿದ್ರೆ ಯಾರೋ ಶಾಸಕರು ಮಾತನಾಡಿದಂತೆ ಇದೆಯಲ್ಲ ಅಂದುಕೋಬೇಡಿ. ಹಾಗೆ ಮಾತನಾಡುತ್ತಿದ್ದ ಶಾಸಕರ ಬಗ್ಗೆ ಅವರದ್ದೇ ಪಕ್ಷದ ಮುಖಂಡರು ಆಡಿದ ಮಾತುಗಳಿವ. ಇನ್ನು ಪರವಾಗಿ ನಾವು ಚುನಾವಣೆ ಮಾಡಬೇಕಾದ್ರೆ ನಮಗೂ ಕೂಡ ಮುಜುಗರ ಆಯಿತು. ಯಾಕಂತಂದ್ರೆ ಇವನು ಮೊದಲನೇದಾಗಿ ಪಕ್ಷದ ಕಾರ್ಯಕರ್ತನಲ್ಲ, ಪಕ್ಷಕ್ಕೆ ಮತ ಹಾಕಿರೋನಲ್ಲ, ಪಕ್ಷದಲ್ಲಿ ಯಾವತ್ತೂ ಕೂಡ ಭಾವನೆ ಇಟ್ಕೊಂಡು ಪಕ್ಷದ ಪರವಾಗಿ ಓಟ್ ಕೇಳಲಿಲ್ಲ. ಇನ್ನು ಪಕ್ಷದ ವಿರುದ್ಧವಾಗಿ ಪಕ್ಷದ ವಿರುದ್ಧವಾಗಿ ಚುನಾವಣೆ ಕೆಲಸ ಮಾಡಿದ್ರು. ಆದರೂ ಕೂಡ ಅನಿವಾರ್ಯವಾಗಿ ನಾವೆಲ್ಲ ಕೂಡ ಕೆಲಸ ಮಾಡಬೇಕಾಯಿತು. ನಂತರ ಚುನಾವಣೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಚುನಾವಣೆಯಲ್ಲಿ ಫೋಟೋ ಇಟ್ಕೊಂಡವನು ಫಲಿತಾಂಶ ಬರೋವರೆಗೂ ಕೂಡ ಆ ಫೋಟೋನ ಕೆಳಗಡೆ ಬಿಡಲಿಲ್ಲ. ಹಳ್ಳಿಗೆ ಹೋಗಿ ಆ ಗ್ರಾಮದಲ್ಲಿ ಅರ್ಜನ ಕಾಲೋನಿಗಳಲ್ಲಿ ಹೋಗಿ ನಾನು ಅಂಬೇಡ್ಕರ್ ಅವರ ಅನುಯಾಯಿ, ನನ್ನ ದಲಿತರ ಬಗ್ಗೆ ಬಹಳ ನನ್ನ ಕಾಳಜಿ ಇದೆ, ನೀವು ದಯವಿಟ್ಟು ನನಗೆ ವೋಟ್ ಕೊಡಿ, ನಾನು ಗೆದ್ದ ಮೇಲೆ ಈ ತಾಲೂಕಲ್ಲಿ ಭ್ರಷ್ಟಾಚಾರ ಅನ್ನೋದೇ ಇರೋದಿಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ, ಇಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಆಮೇಲೆ ನನಗೆ ತಂದೆ ತಾಯಿನೇ ಇಲ್ಲ, ನಾನೊಬ್ಬ ಅನಾಥ ಅನ್ನೋ ಮಟ್ಟದಲ್ಲಿ ಜನಗಳಿಗೆ ಕರುಣೆ ಹುಟ್ಟುವ ರೀತಿಯಲ್ಲಿ ಜನಗಳನ್ನ ಮರಳು ಮಾಡಿದ್ರು. ಆಮೇಲೆ ನಂತರ ಚುನಾವಣೆ ಆಯಿತು, ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರು. ಹೌದಾ, ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಮಿಲ್ಟನ್ ವೆಂಕಟೇಶ್ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಮಾತು ಆರಂಭಿಸಿದ್ರು. ಅಷ್ಟೇ ಅಲ್ಲ, ಅವರು ಮಾತು ನಿಲ್ಲಿಸುವವರೆಗೂ ಏಕವಚನದಲ್ಲಿಯೇ ವಾಗ್ದಾಳಿ ನಡೆಸುವ ಮೂಲಕ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸಿಟ್ಟನ್ನ ಹೊರಹಾಕಿದ್ರು. ಕಾಂಗ್ರೆಸ್ ಪಕ್ಷದ ಪರ ಏನೂ ಕೊಡುಗೆ ಇಲ್ಲ ಆತನದ. ಆತನಿಗೆ ನಿಜವಾಗಲೂ ದಲಿತ ಪರ ಚಿಂತನೆ ಇದ್ದಿದ್ರೆ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಸ್ಥಾನ ಎಸ್ಸಿಗೆ ಮೀಸಲಾಗಿದ್ದರೂ ಯಾಕೆ ಬದಲಾವಣೆ ಮಾಡಿದರು ಎಂದು ಪ್ರಶ್ನೆ ಮಾಡಿದ್ರು. ಇನ್ನು ಚೀಮೂಲ್ ನಿರ್ದೇಶಕರ ಚುನಾವಣೆಯಲ್ಲೇ ಎಸ್ಸಿ ಮತ್ತು ಎಸ್ಟಿಗೆ 2 ಸ್ಥಾನ ನೀಡುವ ಭರವಸೆಯನ್ನ ಇದೇ ಶಾಸಕ ಪ್ರದೀಪ್ ಈಶ್ವರ್ ನೀಡಿದ್ರು. ನಂತರ ಯಾಕೆ ಟಿಕೆಟ್ ನೀಡಲಿಲ್ಲ? ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ರಾಮ್ ಜಯಂತಿ ಸೇರಿ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವಗಳಿಗೆ ಯಾಕೆ ಬರಲಿಲ್ಲ? ಡೋಂಗಿ ಪ್ರದೀಪ್ ಜನರಿಗೆ ಟೋಪಿ ಹಾಕ್ತಿದ್ಯಾ? ಆದರೆ ಜನರು ದಡ್ಡರಲ್ಲ. ಕಾಂಗ್ರೆಸ್ ನಿಮ್ಮಪ್ಪನ ಆಸ್ತಿಯಲ್ಲ. ಸಚಿವ ಡಾಕ್ಟರ್ MC ಸುಧಾಕರ್ ಅನುದಾನ ಕೊಂಡೊಯ್ದಿದ್ರೆ ಸಾಬೀತುಪಡಿಸು ಎಂದು ಸವಾಲು ಹಾಕಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಭ್ರಷ್ಟಾಚಾರ ಆರಂಭವಾಗಿದ್ದೇ ನಿನ್ನಿಂದ. ಸರ್ಕಾರಿ ಕಚೇರಿಗಳು ಗುತ್ತಿಗೆದಾರರಿಂದ ವಸೂಲಿ ಮಾಡ್ತಿದ್ದೀಯಾ? ಕ್ಷೇತ್ರದಲ್ಲಿ ಕೋಮುಗಲಭೆ ಮಾಡಿಸಲು ಈ ಪ್ರದೀಪ್ ಹೇಸುವುದಿಲ್ಲ. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಮತ್ತು ಮಂಚೇನಹಳ್ಳಿ ತಹಸೀಲ್ದಾರ್ ಸರ್ಕಾರಿ ಕೆಲಸ ಬಿಟ್ಟು ಶಾಸಕರ ಕೆಲಸ ಮಾಡ್ತಿದ್ದಾರೆ. ಇವರ ವಿರುದ್ಧ ಕ್ರಮ ಆಗಬೇಕು. ಅಂಬೇಡ್ಕರ್ ಜಯಂತಿ ದಿನ ಕ್ಷೇತ್ರದ ಎಲ್ಲ ದೇವಾಲಯಗಳಿಗೆ ದಲಿತರಿಗೆ ಮುಕ್ತ ಅವಕಾಶ ನೀಡಬೇಕೆಂದು ಈ ಉಭಯ ತಹಸೀಲ್ದಾರ್ಗೂ ಆದೇಶ ಹೊರಡಿಸುತ್ತಾರೆ. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದಲಿತರು, ಬಲಿಜಿಗರು ಮತ್ತು ಒಕ್ಕಲಿಗರು ಅಣ್ಣ ತಮ್ಮಂದಿರಂತೆ ಇದ್ದೇವೆ. ಅನಗತ್ಯವಾಗಿ ಶಾಸಕ ಪ್ರದೀಪ್ ಈಶ್ವರ್ ಜಾತಿಗಳ ಮಧ್ಯ ದ್ವೇಷ ಭಾವನೆ ಬೆಳೆಸುವ ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ದಲಿತರಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರ ಕೊಡುಗೆ ಏನು? ಒಂದು, ಇದೇ ಶಾಸಕ ಪ್ರದೀಪ್ ಈಶ್ವರ್ ನನ್ನ ಮನೆಗೆ ತಮ್ಮ ಆಪ್ತ ಸಹಾಯಕನನ್ನ ಕಳುಹಿಸುತ್ತಾರೆ. ಒಕ್ಕಲಿಗರ ಜೊತೆ ಹೋಗದಿದ್ದರೆ ಜಿಲ್ಲಾ ಪಂಚಾಯಿತಿ ಮೀಸಲಾತಿ ಮಾಡಿಸಿ ಟಿಕೆಟ್ ನೀಡುವ ಆಮಿಷ ನೀಡ್ತಾರೆ. ಆದರೆ ಶಾಸಕರಿಗೆ ಕರೆ ಮಾಡಿಕೊಡುವಂತೆ ನಾನು ಕೇಳಿದ್ರೆ ಆಪ್ತ ಸಹಾಯಕ ಮಾಡಿಕೊಡದೆ ಪರಾರಿಯಾಗ್ತಾನೆ. ಪಕ್ಷ ಹಾಳು ಮಾಡಿ ಜಾತಿಗಳ ನಡುವೆ ಜಗಳ ಇಡೋ ಹುನ್ನಾರವನ್ನ ಶಾಸಕರು ಮಾಡ್ತಿದ್ದಾರೆ. ನಿನ್ನ ಮನೆ ಎಲ್ಲಿದೆ ಅಂತ ಕಾಂಗ್ರೆಸ್ ಮುಖಂಡರಿಗೆ ಗೊತ್ತಿಲ್ಲ. ನಿನ್ನದೇ ಬಲಿಜ ಸಮುದಾಯಕ್ಕೂ ನ್ಯಾಯ ನೀಡಿಲ್ಲ. ಮೊದಲು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೊಲಗು. ನೀನು ಅಂಬೇಡ್ಕರ್ ವಿರೋಧಿ, ಎಲ್ಲ ಜಾತಿ ಜನಾಂಗದ ವಿರೋಧಿ. ಇನ್ನು ಮುಂದೆ ಅಂಬೇಡ್ಕರ್ ಹೆಸರು ಬಳಸಿದ್ರೆ ದಾವಣಗೆರೆಯಲ್ಲಿ ನಿನಗೆ ಆದ ಸೇವೆ ಇಲ್ಲಿಯೂ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ನೀನೇ ಎಲ್ಲ ಕಡೆನೇ ಹೇಳಿದೆ. ನಾನು KMF ಚುನಾವಣೆಯಲ್ಲಿ ಎಸ್ಸಿಗೊಂದು ಎಸ್ಟಿಗೊಂದು ಕೊಡ್ತೀನಿ ಅಂತ. ಸಂತೋಷ ಆಯಿತು, ಕೊಡ್ಬೋದಾಗಿತ್ತು. ಎಸ್ಸಿಗೊಂದು ಎಸ್ಟಿಗೊಂದು ಚುನಾವಣೆ ಇದು ಅಭ್ಯರ್ಥಿ ಮಾಡಿದ್ರೆ ನೀವು
ಬರೀ ನಿಮ್ಮ ಪ್ರಚಾರಕ್ಕೆ ನೀವು ಟಿ ವಿಗಳಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮಾತ್ರ ನೀವು ಪ್ರಚಾರವನ್ನು ಮುಂದುವರಿಸ್ತೀವಿ. ಅಂಬೇಡ್ಕರ್ ಜಯಂತಿ ಆಯಿತು. ಅಂಬೇಡ್ಕರ್ ಜಯಂತಿಯಲ್ಲಿ ನೀವು ಭಾಗವಹಿಸಿದ್ರಾ? ಇಲ್ಲ. ಬಾಬು ಜಗಜೀವನರಾವ್ ಜಯಂತಿ ಆಯಿತು, ಅದರಲ್ಲಿ ಭಾಗವಹಿಸಿದ್ರಾ? ಅದಕ್ಕೂ ಬರಲಿಲ್ಲ. ಸ್ವತಂತ್ರ ದಿನಾಚರಣೆ ಅದರಲ್ಲಿ ಏನಾದರೂ ಕಾಣಿಸ್ಕೊಂಡ್ರಾ? ಇಲ್ಲ. ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು, ಅದಕ್ಕೂ ಕೂಡ ನೀವು ಬರಲಿಲ್ಲ. ಯಾವುದೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಸಭೆಗಳನ್ನು ಕರೀತಾರೆ, ಅದರಲ್ಲಿ ಹೋಗಿ ಏನಾದರೂ ನೀವು ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡಿದೆಯಾ? ಯಾವುದೂ ಇಲ್ಲ. ನಿನ್ನ ಹೆಂಗೆ ಸ್ವಾಮಿ ನಾವು ಜನಪ್ರತಿನಿಧಿ ಅಂತ ಒಪ್ಕೊಳ್ಳೋದು? ಚಿಮೂಲ್ ನಿರ್ದೇಶಕ ಕಾಕಲ ಚಿಂತಾ ರಾಜಣ್ಣ ಮಾತನಾಡಿ, ಶಾಸಕರೇ, ನೀವು ಕಾಂಗ್ರೆಸ್ ಪರ ಮಾತ್ರ ಕೆಲಸ ಮಾಡ್ತೀರಾ ಇಲ್ಲವೇ ಇತರೆ ಪಕ್ಷಗಳ ಪರವಾಗಿಯೂ ಕೆಲಸ ಮಾಡ್ತೀರಾ? ಕಳೆದ ಚಿಮೂಲ್ ಚುನಾವಣೆಯಲ್ಲಿ ಪೆರೇಸಂದ್ರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಹಾಕಲಿಲ್ಲ. ಅವಿರೋಧ ಆಯ್ಕೆಯಾದರೆ ಪಕ್ಷಕ್ಕೆ ಅವಮಾನ ಎಂದು ಉಸ್ತುವಾರಿ ಸಚಿವರು ನನ್ನನ್ನು ಅಭ್ಯರ್ಥಿ ಮಾಡಿದ್ರ. ಆದರೆ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಅಭ್ಯರ್ಥಿ ಪರ ಕೆಲಸ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಸೋಲಿಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿಗೆ ನೀವು ಬೆಂಬಲ ಯಾಕೆ ಮಾಡಲಿಲ್ಲ? ರಾಜಣ್ಣ ಹಣ ಕೇಳಿದ್ರು ಎಂದು ಪ್ರಚಾರ ಮಾಡಲಾಗ್ತಿದೆ. ಆದರೆ ರಾಜಣ್ಣನ ಖರೀದಿ ಮಾಡಲು ಸಾಧ್ಯವಿಲ್ಲ. ಯಾವ ನೈತಿಕತೆ ಇದೆ ನಿಮಗೆ? ಕಾಂಗ್ರೆಸ್ನಲ್ಲಿ ನೀವಿರಲ್ಲ. ನಾನು ಸೋತ ಕಾರಣ ಸಚಿವರು ನನ್ನನ್ನು ನಾಮನಿರ್ದೇಶನ ಮಾಡಿದ್ರ. ನೇರ ರಾಜಕೀಯ ಮಾಡೋ, ಪಕ್ಷಕ್ಕೆ ದ್ರೋಹ ಮಾಡಬೇಡ. ಪಕ್ಷದ ಅನ್ನ ತಿಂದು ಪಕ್ಷಕ್ಕೆ ದ್ರೋಹ ಮಾಡ್ತೀಯ. ನಿನಗೆ ನಾಚಿಕೆಯಾಗಬೇಕು. ಮಾನ ಮರ್ಯಾದೆ ಇದೆಯಾ ಎಂದು ವಾಗ್ದಾಳಿ ನಡೆಸಿದ್ರ. ನಿನ್ನ ಆಟಗಳು, ನಿನ್ನ ಡ್ರಾಮಾಗಳು ಎಲ್ಲ ನೋಡ್ಬಿಟ್ಟಿದ್ದೀವಿ. ಇದು ಹಳೇದಾಗೋಯ್ತು ನಿನ್ನ ಡ್ರಾಮಾಗಳು. ಇನ್ನು ನಿನ್ನ ಡ್ರಾಮಾಗಳು ಯಾರು ಕೇಳೋದಿಲ್ಲ. ಪ್ರತಿ ವರ್ಷ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಡ್ತೀನಿ, ಪ್ರತಿ ವರ್ಷ ಕೊಡ್ತೀನಿ ಅಂತ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.